ಇದು ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ಗೌರಿ ಹಬ್ಬ, ನಾಳೆ ಗಣೇಶೋತ್ಸವ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಬೇರೆ ಬೇರೆ ದಿನಗಳಲ್ಲಿ ವಿಸರ್ಜನೆಗಳು ಆಗ್ತಾ ಇರುತ್ತೆ. ಅದೇ ರೀತಿ 5ನೇ ತಾರೀಕಿಗೆ ಈದ್ ಮಿಲಾದ್ ಹಬ್ಬದ ಆಚರಣೆ ಆಗ್ತಾ ಇದೆ. ಕೆಲವೊಬ್ಬರು ಬೇರೆ ಬೇರೆ ದಿನಾಂಕದಂದು ಈದ್ ಮಿಲಾದ್ ಹಬ್ಬದ ಪ್ರೊಸೆಷನನ್ನು ಮಾಡ್ತಾ ಇದ್ದಾರೆ. ಸೊ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ನಾವು ಕಲೆ ಹಾಕಿರ್ತಕ್ಕಂಥ ಮಾಹಿತಿ ಪ್ರಕಾರ 1730 ಗಣೇಶ ಸ್ಥಾಪಿಸ್ತಾರೆ ಮತ್ತು 27 ಕಡೆಗಳಲ್ಲಿ ಈದ್ ಮಿಲಾದ್ ಆಚರಣೆಯನ್ನು ಮಾಡ್ತಾರೆ. ಈ 1730 ಗಣೇಶದಲ್ಲಿ ನಾವು 7 ಗಣೇಶಗಳನ್ನು ಅತಿ ಸೂಕ್ಷ್ಮ ಗಣೇಶ ಅಂಥೇಳಿ ಐಡೆಂಟಿಫೈ ಮಾಡಿದ್ದೀವಿ. 157 ಗಣೇಶಗಳನ್ನು ಸೂಕ್ಷ್ಮ ಗಣೇಶಗಳಂಥೇಳಿ ಐಡೆಂಟಿಫೈ ಮಾಡಿದ್ದೀವಿ. ಅದೇ ಥರ ಈದ್ ಮಿಲಾದಲ್ಲಿ 27ರಲ್ಲಿ 3 ಈದ್ ಮಿಲಾದ್ ಪ್ರೊಸೆಷನ್ಸ್ಗಳನ್ನು ಅತಿ ಸೂಕ್ಷ್ಮ ಅಂತ ಮಾಡಿದ್ದೀವಿ. ಇಲ್ಲಿವರೆಗೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದು ವಿಶೇಷವಾಗಿ ಗಣೇಶೋತ್ಸವಕ್ಕೆ ಮತ್ತು ಈದ್ ಮಿಲಾದಕ್ಕೆ ಏನೇನು ವ್ಯವಸ್ಥೆಗಳು ಆಗಬೇಕು ಬೇರೆ ಬೇರೆ ಇಲಾಖೆಗಳಿಂದ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿಗಳು ಅವರ ನೇತೃತ್ವದಲ್ಲಿ ಎಲ್ಲ ಇಲಾಖೆಗಳ ಒಂದು ಸಮನ್ವಯ ಸಮಿತಿಯನ್ನು ರಚಿಸಿಕೊಂಡು ಒಂದು ಮೀಟಿಂಗನ್ನು ಮಾಡಿ ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಮೀಟಿಂಗ್ ಆಗಿದೆ ಎಲ್ಲ ಡಿಪಾರ್ಟ್ಮೆಂಟ್ಗಳು. ವಿಶೇಷವಾಗಿ ಈ ಒಂದು ಹಬ್ಬದ ಆಚರಣೆಯಲ್ಲಿ ಫೈರ್ ಡಿಪಾರ್ಟ್ಮೆಂಟು, ಮೆಸ್ಕಾಮು, PWD ಡಿಪಾರ್ಟ್ಮೆಂಟು, ಮೈನರ್ ಇರಿಗೇಷನ್ನು, ಫಾರೆಸ್ಟು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದವರು, ಈ ಥರ ಬೇರೆ ಬೇರೆ ಇಲಾಖೆಯವರು, ಸ್ಥಳೀಯ ಸಂಸ್ಥೆಗಳು, ಈ ಥರ ಬೇರೆ ಬೇರೆ ಇಲಾಖೆಯವ್ರ ಜೊತೆ ಭಾಳ ವಿವರವಾಗಿರ್ತಕ್ಕಂಥ ಒಂದು ಸಭೆಯನ್ನು ಮಾಡಿ ಎಲ್ಲರಿಗೂ ಅವ್ರವ್ರದ್ದು ರೋಲ್ ಏನಿದೆ ಮತ್ತು ಅದಕ್ಕೆ ಪ್ರಿಪೇರ್ಡ್ನೆಸ್ ಏನು ಮಾಡಬೇಕು ಅಂಥೇಳಿ ಅದೆಲ್ಲ ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟು ಅದನ್ನೆಲ್ಲ ಅವರು ಮಾಡ್ತಾಯಿದ್ದಾರೆ. ಅದಾದಮೇಲೆ ನಾವು ಸಂಘಟಕರ ಜೊತೆ, ಯಾರು ಆಯೋಜಕರೇ ಇರ್ತಾರೆ ಅವ್ರ ಜೊತೆ, ಮತ್ತು 2 ಕಮ್ಯುನಿಟಿ ಲೀಡರ್ಸ್ಗಳ ಜೊತೆ, ಮತ್ತು ಈ ಸಂಘಟನೆಯಲ್ಲಿರ್ತಕ್ಕಂಥ ಹುಡುಗರ ಜೊತೆ, ಈ ಥರ ಬೇರೆ ಬೇರೆ ಇದರಲ್ಲಿ ಜಿಲ್ಲಾಡಳಿತದ ಪರವಾಗಿಯೂ ಸಹಿತ ಶಾಂತಿ ಸಭೆಯನ್ನು ಮಾಡಿದ್ದೀವಿ. ಮತ್ತು ಬೇರೆ ಬೇರೆ ಇವನ್ ನಮ್ಮ ಪೊಲೀಸ್ ಠಾಣೆಯಲ್ಲಿರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಮತ್ತು ಈ ಸಬ್ ಡಿವಿಷನ್ ಲೆವೆಲಲ್ಲೂ ಸಹಿತ ಈ ಪೀಸ್ ಕಮಿಟಿ ಮೀಟಿಂಗ್ ಅಂತ ಏನು ಹೇಳ್ತೇವೆ, ಶಾಂತಿ ಸಭೆಯನ್ನು ನಾವು ಮಾಡಿದ್ದೀವಿ. ಸೊ ಅಲ್ಲಿ ಶಾಂತಿ ಸಭೆಯನ್ನು ಮಾಡಿದಾಗ ನಾವು ಆಯೋಜಕರಿಗೆ ಎಲ್ಲ ರೀತಿಯ ಒಂದು ಸೂಚನೆಗಳನ್ನು ಕೊಟ್ಟಿದ್ದೀವಿ. ಅದು ಈದ್ ಮಿಲಾದ್ ಇರ್ಬೋದು, ಅದು ಗಣೇಶೋತ್ಸವ ಇರ್ಬೋದು. ಅದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಸೂಚನೆಗಳನ್ನು ನಾವು ಅವರಿಗೆ ನೀಡಿರ್ತಕ್ಕಂಥದ್ದು ಅಂದರೆ DJ. ನಾವು DJಯನ್ನು ಅಲೌ ಮಾಡ್ತಾ ಇಲ್ಲ, ಯಾವುದೇ ಕಾರಣಕ್ಕೂ DJಯನ್ನು ಯೂಸ್ ಮಾಡುವ ಹಾಗಿಲ್ಲ ಅಂತ ಹೇಳಿ. ಸಪೋಸ್ DJ ಏನಾದರೂ ಅಲೌ ಮಾಡಿದ್ದೇ ಆದರೆ ಅದು ನಾವು ಕಾನೂನು ರೀತಿಯಾಗಿ ನಾವು ಕ್ರಮವನ್ನು ತೆಗೆದುಕೊಟ್ಟು FIR ಮಾಡಿ ಅದನ್ನು ಮುಂದಿನ ದಿನಗಳಲ್ಲಿ ಇದನ್ನು ಸೀಸ್ ಮಾಡ್ತಕ್ಕಂಥ ಪ್ರಕ್ರಿಯೆ ಇರುತ್ತೆ. ಹಾಗೆ ಆಯೋಜಕರಿಗೂ ಜವಾಬ್ದಾರಿಯನ್ನು ಫಿಕ್ಸ್ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಸೊ DJ ನಮ್ಮಲ್ಲಿ ಇಲ್ಲ. ಸೊ ಅದ್ರ ಬದಲಾಗಿ ನಾವು ಅವ್ರಿಗೆ ಸ್ಪೀಕರ್ಗಳನ್ನು ಹಾಕ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಅದು ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದವರು ಪೊಲ್ಯೂಷನ್ ರೂಲ್ಸ್ ಇದೆ, ನಾಯ್ಸ್ ಪೊಲ್ಯೂಷನ್ ರೂಲ್ಸ್ ಅಂತ ಇದೆ. ಆ ರೂಲ್ಸ್ ಪ್ರಕಾರ ಮ್ಯಾಕ್ಸಿಮಮ್ 75 ಡೆಸಿಬಲ್ ಅಲ್ಲಿ ಅಷ್ಟು ಇದಕ್ಕೆ ಸೀಮಿತಗೊಳಿಸಬೇಕಾಗುತ್ತೆ. ಆದ್ದರಿಂದ DJಗೆ ನಾವು ಈ ಸರಿ ಅವಕಾಶ ಕೊಡ್ತಾ ಇಲ್ಲ. ಅದು ಭಾಳ ಕಟ್ಟುನಿಟ್ಟಾಗಿ ಅದನ್ನು ಎನ್ಫೋರ್ಸ್ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಈ DJ ಆಪ್ರೇಟರ್ಸು ಮತ್ತು ಸೌಂಡ್ ಸಿಸ್ಟಮ್ ಆಪ್ರೇಟರ್ಸು ಅವ್ರನ್ನೆಲ್ಲರನ್ನೂ ಕರೆದು ಸಹಿತ ಅವ್ರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರಿಗೂ ತಿಳುವಳಿಕೆಯನ್ನು ನೀಡಿದ್ದೀವಿ. ಅವರು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರು ಯಾರು ನಾವು DJ ಯೂಸ್ ಮಾಡಲ್ಲ ಅಂತ ಹೇಳಿದ್ದಾರೆ. ಮತ್ತು ಅದೇ ರೀತಿಯಾಗಿ ಈ ಫ್ಲೆಕ್ಸು, ಬ್ಯಾನರ್ಸು, ಬಂಟಿಂಗ್ಸು ಮಾಡ್ತಕ್ಕಂಥವ್ರು ಯಾರು ತಯಾರಕರಿದ್ದಾರೆ ಅವ್ರಿಗೂ ಎಲ್ಲ ಸಹಿತ ಕರೆದುಬಿಟ್ಟು ನಾವು ಮೀಟಿಂಗನ್ನು ಸ್ಟೇಷನ್ ಮಟ್ಟದಲ್ಲಿಯೂ ಮತ್ತು ನಮ್ಮ ಡಿಸ್ಟಿಕ್ ಲೆವೆಲ್ನೂ ಮೀಟಿಂಗನ್ನು ಮಾಡಿದ್ದೀವಿ. ಅವ್ರಿಗೂ ಸಹಿತ ನಾವು ತಿಳುವಳಿಕೆಯನ್ನು ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಯಾವುದೇ ಬಂಟಿಂಗ್ಸು, ಬ್ಯಾನರ್ಸು, ಅದು ಕಟೌಟ್ಸು ಇದೆ ಅಂಥದ್ದು ಯಾವುದೂ ಪ್ರೊವೊಕೇಟಿವ್ ಇರಬಾರ್ದು, ಕಾಂಟ್ರವರ್ಸಿಯಲ್ ಇರಬಾರ್ದು. ಯಾವುದೇ ಮಾಡೋದಾದರೂ ಸಹಿತ ಅವರು ಕಡ್ಡಾಯವಾಗಿ ನಮ್ಮ ಪೊಲೀಸ್ ಪರ್ಮಿಷನನ್ನು ತೆಗೆದುಕೊಂಡೇ ಮಾಡಬೇಕು. ನಮಗೆ ಗೊತ್ತಾಗದಂಗೆ ಮಾಡಿದರೆ ನಾಳೆ ಅವ್ರ ಮೇಲೂ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಹೇಳಿದ್ದೀವಿ. ಅದು ಈದ್ ಮಿಲಾದ್ ಇರ್ಬೋದು, ಗಣೇಶೋತ್ಸವನೇ ಇರ್ಬೋದು. ಸೊ ಅದ್ರ ಜೊತೆಗೆ ಸ್ಥಳೀಯ ಸಂಸ್ಥೆಗಳಿಂದ ಕಡ್ಡಾಯವಾಗಿ ಆಯೋಜಕರು ಎಲ್ಲಿ ಬ್ಯಾನರ್ಸು, ಬಂಟಿಂಗ್ಸು, ಕಟೌಟ್ಸು ಹಾಕ್ತಾರೆ ಅಲ್ಲಿ ಪರ್ಮಿಷನನ್ನು ತೆಗೆದುಕೊಳ್ಬೇಕು. ಯಾಕಂದರೆ ಈದ್ ಮಿಲಾದು ಮತ್ತು ಗಣೇಶೋತ್ಸವ ಒಟ್ಟಿಗೆ ಬಂದಿರೋದ್ರಿಂದ 2 ಹಬ್ಬಗಳ ಆಚರಣೆ ಆಗ್ತಾ ಇರೋದ್ರಿಂದ 2 ಸಮುದಾಯದವರು ಡೆಕೋರೇಷನ್ಸ್ ಆಗಲಿ ಅಥವಾ ಈ ಬಂಟಿಂಗ್ಸು, ಫ್ಲ್ಯಾಗ್ಸು ಎಲ್ಲ ಕಟ್ಟೋರಿರ್ತಾರೆ. ಸೊ ಎಲ್ಲರಿಗೂ ಅವಕಾಶ ಮಾಡಿಕೊಡಬೇಕಾಗುತ್ತೆ. ಆದ್ದರಿಂದ ಅವರು ನಮಗೆ ಆಯೋಜಕರು, ಅದು ಗಣೇಶೋತ್ಸವ ಅಥವಾ ಈದ್ ಮಿಲಾದ್ ಆಯೋಜಕರು ಮುಂಚಿತವಾಗಿ ನಮಗೆ ಎಲ್ಲಿ ಹಾಕ್ತಾರೆ ಅಂತಕ್ಕಂಥದ್ರ ಬಗ್ಗೆ ವಿವರವನ್ನು ಕೊಟ್ಟರೆ
ಸ್ಥಳೀಯ ಸಂಸ್ಥೆಯವರಿಗೆ ಅವರು ಪರ್ಮಿಷನ್ ತಗೋಬೇಕಾಗುತ್ತೆ. ಸ್ಥಳೀಯ ಸಂಸ್ಥೆಯವರು ಕಡ್ಡಾಯವಾಗಿ ಪೊಲೀಸ್ ಇಲಾಖೆಯ ಒಂದು NOC ತೆಗೆದುಕೊಂಡ್ಬಿಟ್ಟು ಪರ್ಮಿಷನನ್ನು ಕೊಡಬೇಕು ಅಂತಕ್ಕಂಥದ್ದು ಆಗಿದೆ. ಈಗ ಪರ್ಮಿಷನ್ ಕೊಡಲಿಕ್ಕೆ ಸಿಂಗಲ್ ವಿಂಡೋ ಸಿಸ್ಟಮನ್ನು ಮಾಡಿದ್ದೀವಿ. 17 ಪ್ಲೇಸಸಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಿಂಗಲ್ ವಿಂಡೋ ಸಿಸ್ಟಮನ್ನು ಮಾಡಿದ್ದೀವಿ. ಎಲ್ಲ ಅಲ್ಲೇ ಪರ್ಮಿಷನ್ ಸಿಗುತ್ತೆ ಆಯೋಜಕರಿಗೆ. ಎರಡು ಗಣೇಶೋತ್ಸವವಿದೆ, ಅದೇ ಥರ ಈದ್ ಮಿಲಾದಕ್ಕೂ ಒಂದೇ ಕಡೆ ಸಿಂಗಲ್ ವಿಂಡೋ ಸಿಸ್ಟಮನ್ನು ಮಾಡಿದ್ದೀವಿ. ಇದಾದಮೇಲೆ ನಾವು 16 ಚೆಕ್ ಪೋಸ್ಟನ್ನು ಹಾಕ್ಕೊಂಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ. 16 ಚೆಕ್ ಪೋಸ್ಟಲ್ಲಿ ಎಲ್ಲ ಇಂಟರ್ ಡಿಸ್ಟ್ರಿಕ್ಟ್ ಚೆಕ್ ಪೋಸ್ಟ್ ಇದೆ. ಯಾವ ಮೂಮೆಂಟು ವಿಶೇಷವಾಗಿ ಶಿವಮೊಗ್ಗ ಕಡೆಯಿಂದ, ದಾವಣಗೆರೆ ಕಡೆಯಿಂದ ನಮ್ಮ ಜಿಲ್ಲೆ 8 ಜಿಲ್ಲೆಗೆ ಬಾರ್ಡರ್ ಇದಾಗುತ್ತೆ. ದಕ್ಷಿಣ ಕನ್ನಡ, ಉಡುಪಿ, ಹಾಸನ, ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ, ಈ ಥರ ತುಮಕೂರು, ಈ ಥರ ಬೇರೆ ಬೇರೆ ಜಿಲ್ಲೆಗಳಿಗೆ ನಮ್ಮದು ಬಾರ್ಡರ್ ಇರೋದ್ರಿಂದ ಎಲ್ಲ ಬಾರ್ಡರ್ಗಳಲ್ಲಿ ನಾವು ಚೆಕ್ ಪೋಸ್ಟ್ಗಳನ್ನು ಹಾಕ್ಕೊಂಡು ಅಲ್ಲಿ ಎನ್ಫೋರ್ಸ್ಮೆಂಟನ್ನು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ 24 ಸ್ಪೆಷಲ್ ಸೆಕ್ಟರ್ ಮ್ಯಾಜಿಸ್ಟ್ರೇಟ್ಸ್ಗಳನ್ನು DC ಅವರು ನಮಗೆ ಮಾಡಿಕೊಟ್ಟಿದ್ದಾರೆ ನಮ್ಮ ಮನವಿ ಮೇರೆಗೆ. ಸೊ ಅವರು ಎಲ್ಲಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಏನು ಈ ಹಬ್ಬದ ಆಚರಣೆ ಆಗ್ತಾ ಇದೆ ಅಲ್ಲಿ ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರದ ಹಾಗೆ ಸ್ಥಳೀಯ ಪೊಲೀಸರ ಜೊತೆ ಅವರು ಕೋಆರ್ಡಿನೇಷನ್ ಮಾಡಿಕೊಂಡು ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಅವರೆಲ್ಲ ಗ್ರೂಪ್ ಎ ಅಧಿಕಾರಿಗಳಿರ್ತಾರೆ, ಅವರಿಗೆ ಸೆಕ್ಟರ್ ಮ್ಯಾಜಿಸ್ಟ್ರಿಯಲ್ ಪವರ್ಸನ್ನು ಕೊಟ್ಟು ಅವರಿಗೆ ಡಿಪ್ಲಾಯ್ಮೆಂಟನ್ನು ಮಾಡಲಾಗಿದೆ. ಮತ್ತೊಂದು ವಿಶೇಷ ಅಂದರೆ ನಮ್ಮ ಜಿಲ್ಲೆಯಲ್ಲಿ 25 ಸ್ಥಳಗಳನ್ನು ನಾವು ಸೂಕ್ಷ್ಮ ಸ್ಥಳಗಳಂತೇಳಿ ಗುರುತಿಸಿದ್ದೀವಿ. ಆ ಸೂಕ್ಷ್ಮ ಸ್ಥಳಗಳಲ್ಲಿ ಅತಿರೇಕದ ವರ್ತನೆ ಯಾವುದೇ ಕಾರಣಕ್ಕೂ ಮಾಡುವ ಹಾಗಿಲ್ಲ. ಪಟಾಕಿ ಹಾಕೋದಾಗಲಿ ಅಥವಾ ಬೇರೆ ಬೇರೆ ಬಣ್ಣವನ್ನು ಇದು ಮಾಡೋದಾಗಲಿ, LED ಅಥವಾ ಈ ಲೇಸರ್ ಲೈಟ್ಸ್ಗಳನ್ನು ಬಿಡೋದಾಗಲಿ, ಅಲ್ಲಿ ಬೇರೆ ಥರದ್ದು ಶಬ್ದ ಮಾಲಿನ್ಯ ಮಾಡೋದಾಗಲಿ, ಈ 25 ಪ್ಲೇಸಸ್ಗಳಲ್ಲಿ, ಜಂಕ್ಷನ್ಸ್ಗಳಲ್ಲಿ ಅವು ಕೋಮು ಸೂಕ್ಷ್ಮ ಪ್ರದೇಶಗಳು. ಅದನ್ನು ನಾವು DC ಅವರಿಂದ ಆದೇಶ ಮಾಡಿಸಿದ್ದೀವಿ. ಅದನ್ನು ಆಯೋಜಕರಿಗೂ ಹೇಳಿದ್ದೀವಿ. ಸೊ ಅವರಿಗೆ ಹೇಳಿದ್ದೀವಿ. ಎಲ್ಲ ಆಯೋಜಕರು ನಮಗೆ ಎಲ್ಲ ಇದು ಎರಡೂ ಸಮುದಾಯದ ಮುಖಂಡರು, ಆಯೋಜಕರು, ಸಂಘಟನೆಯವರು ನಮಗೆ ಪೂರ್ತಿಯಾಗಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರೆಲ್ಲದಕ್ಕೂ ನಾವು ಮಾಡ್ತೀವಿ, ನಾವು ವಾಲಂಟಿಯರ್ಸನ್ನು ನೇಮಿಸ್ಕೊಂಡ್ಬಿಟ್ಟು ನಾವು ಮಾಡ್ತೀವಿ, ಎಲ್ಲ ರೀತಿಯ ಸಹಕಾರ ನಾವು ಕೊಡ್ತೀವಿ ಅಂತ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. 2024 ಮತ್ತು 2023 ಸಹಿತ ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಭಾಳ ಶಾಂತಿಯುತವಾಗಿತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಅದೇ ರೀತಿ ಈ ವರ್ಷವೂ ಶಾಂತಿಯುತವಾಗಿ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಾವು ಕೋರಿದ್ದೀವಿ. ಅವರು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ಆಯೋಜಕರ ಪಾತ್ರ ಭಾಳ ಇರುತ್ತೆ. ಏನೇ ಆದರೂ ಆಯೋಜಕರು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ನಾವು 4 ಜನ ಆಯೋಜಕರದ್ದು ಡೀಟೇಲ್ಸನ್ನು ತೆಗೆದುಕೊಳ್ತಾ ಇದ್ದೀವಿ. ಅಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಾದರೂ ಅಥವಾ ಯಾವುದೇ ರೀತಿಯ ಸಹಕಾರ ಬೇಕಾದರೂ ಆಯೋಜಕರೇ ಮುಂದೆ ನಿಂತುಬಿಟ್ಟು ಮಾಡಬೇಕಾಗುತ್ತೆ. ಈ ಬೇರೆ ಬೇರೆ ಸುಪ್ರೀಂ ಕೋರ್ಟ್, ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಗೈಡ್ಲೈನ್ಸ್ ಇದೆ. ಮತ್ತು ಈ DJಗೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ಹೈಕೋರ್ಟಿಂದ ಒಂದು ಆದೇಶ ಬಂದಿದೆ. ಸೊ ಇದರ ಬಗ್ಗೆ ನಾವು ಆಯೋಜಕರಿಗೆ ತಿಳಿಸಿದ್ದೀವಿ. ಅದನ್ನು ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ಆದೇಶಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂತೇಳಿ ಅವರಿಗೆ ನಾವು ಹೇಳಿದ್ದೀವಿ. ಮತ್ತು ಡಿಪ್ಲಾಯ್ಮೆಂಟಿಗೆ ಸಂಬಂಧಪಟ್ಟಾಗೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು, ಒಬ್ಬರು ಅಡಿಷನಲ್ SP, 4 ಜನ DSPಸು, 13 ಜನ ಇನ್ಸ್ಪೆಕ್ಟರ್ಸು, 65 ಜನ PSIಸು, 1000 ಜನ ಸ್ಟಾಫು, ಮತ್ತು ನಮ್ಮದು DR ಪಾರ್ಟಿಗಳು, ಹಾಗೆ ಹೊರಗಡೆಯಿಂದ 4 KSRP ಮತ್ತು 350 ಹೋಮ್ ಗಾರ್ಡ್ಸ್ಗಳನ್ನು ನಾವು ಡಿಪ್ಲಾಯ್ಮೆಂಟ್ ಮಾಡ್ತಾಯಿದ್ದೀವಿ. ಹೋದ ವರ್ಷಕ್ಕಿಂತ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಈ ಸಾರಿ ಪೊಲೀಸ್ ಡಿಪ್ಲಾಯ್ಮೆಂಟನ್ನು ಮಾಡಿ ನಾವು ಬಂದೋಬಸ್ತನ್ನು ಒದಗಿಸ್ತಾ ಇದ್ದೀವಿ. ಎಲ್ಲ ಇದು ನಮ್ಮದು ಗಣೇಶ ಪೆಂಡಾಲ್ಗಳಲ್ಲಿ ಕಡ್ಡಾಯವಾಗಿ ಆಯೋಜಕರಿಗೆ ಅವ್ರದ್ದು ವಾಲಂಟಿಯರ್ ಅಂದರೆ ಸ್ವಯಂ ಸೇವಕರನ್ನು ನೇಮಿಸಲಿಕ್ಕೆ ನಾವು ಹೇಳಿದ್ದೀವಿ. ಮತ್ತು CC ಕ್ಯಾಮ್ರಾವನ್ನು ಹಾಕ್ಕೊಳ್ಳಿಕ್ಕೆ ಹೇಳಿದ್ದೀವಿ. ಅದೇ ರೀತಿ ಈ ಫೈರ್ದವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ಇನ್ಸಿಡೆಂಟ್ಗಳು ಆಗಬಾರ್ದು, ಆಕ್ಸಿಡೆಂಟ್ಸ್ಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಫೈರ್ ಡಿಪಾರ್ಟ್ಮೆಂಟು ಮತ್ತು ಮೆಸ್ಕಾಂ ಡಿಪಾರ್ಟ್ಮೆಂಟ್ದವರು ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಪಾಲನೆ ಮಾಡಲಿಕ್ಕೆ ನಾವು ಹೇಳ್ತಾ ಇದ್ದೀವಿ. ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಯಾವ ಉದ್ದೇಶಕ್ಕೋಸ್ಕರ ಈ ಹಬ್ಬಗಳ ಒಂದು ಆಚರಣೆ ಆಗ್ತಾ ಇದೆ ಆ ಉದ್ದೇಶ ಈಡೇರಲಿ, ಸಾಂಪ್ರದಾಯಿಕತೆಯಿಂದ ಭಾಳ ವಿಜೃಂಭಣೆಯಿಂದ ಹಬ್ಬಗಳ ಆಚರಣೆ ಆಗಲಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯ ಸಹಕಾರವನ್ನು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಸಾರ್ವಜನಿಕರಿಗೆ ಮತ್ತು ಆಯೋಜಕರಿಗೆ ನೀಡುತ್ತೆ. ಬಟ್ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಅತಿರೇಕದ ವರ್ತನೆ ಬೇಡ. ಅತಿರೇಕದ ವರ್ತನೆ ಮಾಡಿದರೆ ಕಾನೂನು ರೀತಿ ಕ್ರಮ ಆಗುತ್ತೆ. ಈಗ ಏನಿದೆ ಅಲ್ಲಿ ಎಲ್ಲರೂ ಚೆನ್ನಾಗಿರ್ತಾರೆ, ಒಬ್ಬರು ಇಬ್ಬರು ಅತಿರೇಕದ ವರ್ತನೆ ಮಾಡೋದ್ರಿಂದ ಎಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ. ಆ ಥರ ಆಗಬಾರ್ದು. ನಮ್ಮ ಜಿಲ್ಲೆಯಲ್ಲಿ ಲಾಸ್ಟ್ ಇಯರ್ ನಾವು ಹೊಸದೊಂದು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಯಾವ ಗಣೇಶೋತ್ಸವ ಮತ್ತು ಯಾವುದು ಈದ್ ಮಿಲಾದ್ ಭಾಳ ಶಾಂತಿಯುತವಾಗಿ ಕಾನೂನನ್ನು ಪಾಲಿಸಿ ಯಾರು ಮಾಡ್ತಾರೆ ಅಂತಹ ಆಯೋಜಕರನ್ನ ಕರೆದುಬಿಟ್ಟು ಅವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು, ಅವರಿಗೆ ಒಂದು ಅಪ್ರಿಷಿಯೇಟ್ ಮಾಡ್ತಕ್ಕಂಥದ್ದು ಒಂದು ಕಾರ್ಯಕ್ರಮವನ್ನು ನಾವು ಲಾಸ್ಟ್ ಇಯರ್ ಮಾಡಿದ್ದೀವಿ. ಈ ವರ್ಷವೂ ಸಹ ನಾವು ಅದೇ ರೀತಿ ನಾವು ಅದನ್ನು ಮಾಡ್ತೀವಿ. ಸೊ ಇಷ್ಟು ಹೇಳ್ತಾ ಏನು ಮತ್ತೊಮ್ಮೆ ನಾನು ಎಲ್ಲರಿಗೂ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ವಿಶೇಷವಾಗಿರ್ತಕ್ಕಂಥ ಶುಭಾಶಯಗಳನ್ನು ಕೋರ್ತಾ ಎಲ್ಲರೂ ಒಟ್ಟುಗೂಡಿ ಸೌಹಾರ್ದಯುತವಾಗಿ
ಶಾಂತಿಯಿಂದ ಸಾಂಪ್ರದಾಯಿಕದ ರೀತಿಯಲ್ಲಿ ಭಾಳ ವಿಜೃಂಭಣೆಯಿಂದ ಹಬ್ಬಗಳನ್ನು ಆಚರಿಸುವ ಅಂತೇಳಿ ನಾನು ಕೇಳ್ಕೊತೇನೆ. ಈದ್ ಮಿಲಾದ್ ಹಬ್ಬಗಳ ಆಚರಣೆಗೆ ಸಂಬಂಧಪಟ್ಟ ಹಾಗೆ ಈ ಸೋಷಿಯಲ್ ಮೀಡಿಯಾದ್ರ ಮೇಲೆ ನಾವು ಒಂದು ಹದ್ದಿನ ಕಣ್ಣನ್ನು ಇಟ್ಟಿದ್ದೇವೆ. ನಮ್ಮಲ್ಲಿ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅಂತೇಳಿ ನಮ್ಮ DPOದಲ್ಲೇ ಇದೆ, ನನ್ನ ಕಚೇರಿಯಲ್ಲೇ. ಅದೇ ಥರ ಎಲ್ಲ ಠಾಣಾ ಮಟ್ಟದಲ್ಲಿ ಮೈಕ್ರೋ SMMC ಅಂತೇಳಿ ನಾವು ಮಾಡ್ಕೊಂಡಿದ್ದೀವಿ. ಯಾರು ಹೆಚ್ಚಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಅವ್ರದ್ದೆಲ್ಲರದು ಅಕೌಂಟ್ಸ್ಗಳನ್ನು ನಾವು ಫಾಲೋ ಮಾಡ್ತಾಯಿದ್ದೀವಿ. ಸುಮಾರು ಇಲ್ಲಿವರೆಗೆ ನಾವು ಅರೌಂಡ್ 40,000 ಸೋಷಿಯಲ್ ಮೀಡಿಯಾ ಅಕೌಂಟ್ಸನ್ನು ಫಾಲೋ ಮಾಡ್ತಾಯಿದ್ದೀವಿ. ಯಾರಾದರೂ ಬೇರೆ ಧರ್ಮದವರಿಗೆ ಬೇರೆ ರೀತಿಯ ಒಂದು ಪ್ರಚೋದನಕಾರಿಯಾಗಿರ್ತಕ್ಕಂಥ ಪೋಸ್ಟನ್ನು ಹಾಕೋದಾಗಲಿ, ಫೇಕ್ ನ್ಯೂಸನ್ನು ಹಾಕೋದಾಗಲಿ, ಮತ್ತು ಕೋಮು ಸೂಕ್ಷ್ಮ ವಿಚಾರಗಳನ್ನು ಪ್ರಸಾರ ಮಾಡೋದಾಗಲಿ, ಸುಳ್ಳು ಸುದ್ದಿಯನ್ನು ಹರಡತಕ್ಕಂಥದ್ದಾಗಲಿ ಅವ್ರ ಮೇಲೆ ನಾವು ಕಠಿಣವಾಗಿರ್ತಕ್ಕಂಥ ಕಾನೂನು ಕ್ರಮವನ್ನು ಇಲ್ಲಿವರೆಗೆ ತೆಗೆದುಕೊಂಡು ಬಂದಿದ್ದೇವೆ ಮತ್ತು ಮುಂದಿನ ದಿನಗಳಲ್ಲೂ ತೆಗೆದುಕೊಳ್ತೀವಿ. ಅದರಲ್ಲಿ ವಿಶೇಷವಾಗಿ ಗಣೇಶೋತ್ಸವ ಮತ್ತು ನಮ್ಮ ಈದ್ ಮಿಲಾದ್ ಸಂಬಂಧಪಟ್ಟ ಹಾಗೆ ಏನು ಈಗ ಆಚರಣೆಗಳಿದೆ, ಆ ಟೈಮಲ್ಲಿ ಸುಳ್ಳು ಸುದ್ದಿ ಮತ್ತು ಪ್ರಚೋದನಕಾರಿ ಸುದ್ದಿ ಯಾರು ಹಾಕ್ತಾರೆ ಅಂಥವ್ರ ಮೇಲೆ ನಾವು ಕಟ್ಟುನಿಟ್ಟಾದ ಒಂದು ಕಾನೂನು ಕ್ರಮವನ್ನು ಕೈಗೊಳ್ತೀವಿ. ಅದರ ಜೊತೆಗೆ ಮತ್ತು ಈಗ ಏನು ಈ ಪ್ರೊಸೆಷನ್ ಆಗುತ್ತೆ, ಅದು ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಪ್ರೊಸೆಷನ್ನು ನಾವು ಅವರಿಗೆ 10 ಗಂಟೆ ಮ್ಯಾಕ್ಸಿಮಮ್ 10:15 ಒಳಗಡೆ ಮುಗಿಸ್ಕೊಳ್ಳಿಕ್ಕೆ ಹೇಳಿದ್ದೀವಿ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ನಮಗೆ ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಇರೋದ್ರಿಂದ ಸೊ ನಮಗೆ ಅಲ್ಲಿ ಬಂದೋಬಸ್ತ್ ಮಾಡ್ಕೊಳ್ಳಿಕ್ಕೆ ತೊಂದರೆ ಆಗುತ್ತೆ. ಅದೇ ರೀತಿ ಎಲ್ಲೆಲ್ಲಿ ಇಮ್ಮರ್ಷನ್ ಪ್ಲೇಸಸ್ ಇದೆ, ಎಲ್ಲೆಲ್ಲಿ ನಮ್ಮ ಗಣೇಶನ ವಿಸರ್ಜನೆ ಮಾಡ್ತಾರೆ ಅಂತಲ್ಲೆಲ್ಲ ಎಲ್ಲ ರೀತಿಯ ಪ್ರಿಕಾಷನ್ಸನ್ನು ನಾವು ತೆಗೆದುಕೊಂಡಿದ್ದೀವಿ. ಅಲ್ಲಿ ಮೆಸ್ಕಾಮಿಂದ ಆಗಲಿ, ಫೈರ್ ಡಿಪಾರ್ಟ್ಮೆಂಟಿಂದ ಆಗಲಿ, ಸ್ಥಳೀಯ ಸಂಸ್ಥೆಗಳಿಂದ ಆಗಲಿ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಸ್ವಿಮ್ಮರ್ಸನ್ನು ಅಲ್ಲಿ ನಾವು ಹಾಕಿದ್ದೀವಿ. ಹೆಚ್ಚಿನ ಒಂದು ಲೈಟಿಂಗ್ ವ್ಯವಸ್ಥೆ ಮತ್ತು ಸ್ಥಳೀಯ ಸಂಸ್ಥೆಗಳಿಂದ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿಗಳಿಂದ ಏನೇನು ವ್ಯವಸ್ಥೆಗಳೆಲ್ಲ ಆಗಬೇಕು ಅದೆಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಆಯೋಜಕರಲ್ಲಿ ಇನ್ನೊಂದು ಮನವಿ ಏನಂದರೆ, ಅವರು ತುಂಬ ಪ್ರೊಸೆಷನ್ ರೂಟಲ್ಲಿ ಈ ಸುಮಾರು ಮೆಸ್ಕಾಮು ಮತ್ತು ಇದರಿಂದ ವಯರು ಮತ್ತು ಇದಿರುತ್ತೆ, ಇರುತ್ತೆ. ಅದನ್ನೆಲ್ಲ ನಾವು ಫಾರೆಸ್ಟು ಮತ್ತು ಮೆಸ್ಕಾಮ್ದವ್ರಿಗೆ ಹೇಳಿ ಆದಷ್ಟು ಮೇಲೆ ಅದನ್ನು ಮಾಡ್ತಾಯಿದ್ದೀವಿ, ಕಟ್ಟಿಸ್ತಾ ಇದ್ದೀವಿ. ಬಟ್ ಆಯೋಜಕರು ಸಹಿತ ತಾವು ಹೋಗಬೇಕಾದ್ರೆ ಪ್ರೊಸೆಷನಲ್ಲಿ ಇಮರ್ಷನ್ ಪ್ರೊಸೆಷನಿಗೆ ಹೋಗಬೇಕಾದ್ರೆ ಮತ್ತು ಈವನ್ ಈದ್ ಮಿಲಾದ್ ಪ್ರೊಸೆಷನಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ 2022ರಲ್ಲಿ ಬಣಕಲಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಟ್ರ್ಯಾಕ್ಟರಲ್ಲಿ ಅವರು ಗಣೇಶ ವಿಸರ್ಜನೆ ಮಾಡಿ ವಾಪಸ್ ಬರಬೇಕಾದ್ರೆ ಅಲ್ಲಿ ಸ್ವಲ್ಪ ವಯರ್ ತಗಲಿಬಿಟ್ಟು 3 ಜನ ಅವ್ರದ್ದು ಡೆತ್ ಆಗಿತ್ತು. ಆ ಥರ ಅಹಿತಕರ ಘಟನೆಗಳು ನಮ್ಮಲ್ಲಿ ಆಗಬಾರ್ದು. ಈ ಎಲ್ಲ ಹಬ್ಬಗಳ ಆಚರಣೆ ಆಗಬೇಕು, ಸಾಂಪ್ರದಾಯಿಕವಾಗಿ ವಿಜೃಂಭಣೆಯಿಂದ ಆಗಬೇಕು. ಆದರೆ ಯಾರಿಗೂ ಸಹಿತ ಜೀವಹಾನಿ ಆಗ್ತಕ್ಕಂಥದ್ದು ಅಥವಾ ಅವರಿಗೆ ತೊಂದರೆ ಆಗ್ತಕ್ಕಂಥದ್ದು ಅಥವಾ ಕಾನೂನನ್ನು ತೆಗೆದುಕೊಳ್ತಕ್ಕಂಥದ್ದು ಆ ಥರದ ಯಾವುದೇ ರೀತಿಯ ಘಟನೆಗಳು ನಮ್ಮ ಜಿಲ್ಲೆಯಲ್ಲಿ ಆಗಬಾರ್ದು. ಅದಕ್ಕೆ ಎಲ್ಲ ಆಯೋಜಕರಿಗೆ ನಾವು ಎಲ್ಲ ರೀತಿಯ ತಿಳುವಳಿಕೆಯನ್ನು ನೀಡಿದ್ದೀವಿ. ಅವರು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ನಮ್ಮಿಂದ ಏನೇನು ಸಹಕಾರ ಬೇಕು ಅದೆಲ್ಲದಕ್ಕೂ ನಾವು ಸನ್ನದ್ಧರಾಗಿದ್ದೀವಿ. ಪೊಲೀಸ್ ಇಲಾಖೆಯಿಂದ ಏನೇನು ಮಾಡಬೇಕಾಗಿದೆ ಪ್ರಿಪ್ರೇಷನ್ಸು ಆ ಎಲ್ಲ ಪ್ರಿಪ್ರೇಷನ್ಸನ್ನು ನಾವು ಮಾಡ್ಕೊಂಡಿದ್ದೀವಿ.